ನೀವು ಹೇಳ್ತಾನೆ ಜಡಭರತ ಹೇಳ್ತಾರೆ, ನಾವು ವೇದ ಓದಿದ್ದೇನೆ. ಅವ್ರು ಹೇಳ್ಬೋದು, ಅದಕ್ಕೆ ಉತ್ತರ ಮುಂದೆ ನಮ್ಮ ಶ್ಲೋಕ. ನಾವು ವೇದ ಓದಿದ್ದೇನೆ, ವೇದದಲ್ಲಿ ಹೇಳಿರತಕ್ಕಂಥ ಯಜ್ಞಯಾಗಾದಿ ಅನುಷ್ಠಾನವನ್ನು ಚೆನ್ನಾಗಿ ಮಾಡ್ತಾ ಇದ್ದೇನೆ. ನಾನು ಯಾಕೆ ಸೂರ್ಯ ಅಲ್ಲ? ನಾವು ವೇದ ಸೂರಿಗಳು. ವೇದ ಸೂರಿಗಳು ಅಂದರೆ ಒಬ್ಬರು ಘನಾಂತ ಓದಿದವರು ಅವರಿಗೆ ಒಂದು ಊರಿನಲ್ಲಿ ಸನ್ಮಾನ ಮಾಡಿದ್ರು. ಅಲ್ಲಿ ಕೊಲ್ಲೂರಿನ ಕಡೆ ಅತ್ಲಾಗಿ ಒಂದು ಕೊಲ್ಲೂರಿನ ಬೆಟ್ಟದ ಮೇಲೆ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಬ್ಬರು ವೇದಜ್ಞರಿದ್ದರು, ಒಂದು ಘನಾಂತ ಓದಿದವರು. ಇಡೀ ಜೀವಮಾನ ಮಕ್ಕಳಿಗೆ ವೇದ ಪಾಠ ಹೇಳಿದವರು. ಅವರಿಗೆ ಸನ್ಮಾನ. ಆ ಸನ್ಮಾನ ಸಭೆಗೆ ಅಧ್ಯಕ್ಷತೆ ವಹಿಸಬೇಕು ನನ್ನನ್ನು ಕರೆದಿದ್ರು. ನಾನು ಒಳ್ಳೆಯ ಕೆಲಸ ಅಂತ ಹೋದೆ. ನಾನು ವೇದ ಓದಿದವರಿಗೆ ಸನ್ಮಾನ, ಬಹಳ ಒಳ್ಳೆಯ ಕೆಲಸ ಹೋದೆ. ಅವರದು ಉಪನ್ಯಾಸ ಸನ್ಮಾನ ತಗೊಂಡು ಏನು ಅಂದರೆ, ವೇದ ಸ್ವಾಧ್ಯಾಯೋ ಅಧ್ಯೇತವ್ಯ ಅಷ್ಟೇ ಹೇಳಿದ್ರು. ವೇದ ಓದಬೇಕು ಅಂತ ಮಾತ್ರ ಹೇಳಿದ್ರು, ಅರ್ಥ ತಿಳ್ಕೋಬೇಕು ಅಂತ ಎಲ್ಲೂ ಹೇಳಲಿಲ್ಲ ಅಂತ ಭಾಷಣ ಮಾಡಿದ್ರು. ಗಂಡಾಂತರ ವೇದ ಓದಬೇಕು ಅಷ್ಟೇ, ಬಾಯಿಪಾಠ ಕಲಿಬೇಕು ಅಂತಿರುವುದು, ವೇದ ಅಧ್ಯಯನ ಮಾಡೋದು ಅಂದರೆ ಅಷ್ಟೇ. ವೇದದ ಅರ್ಥ ತಿಳ್ಕೋಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಯಾಕಪ್ಪ ಬಂದೆ ಇಲ್ಲಿಗೆ ಅಂತ ಕಂಡಿದ್ದು ನನಗೆ. ಆ ಮನುಷ್ಯ ವೇದಕ್ಕೆ ಅರ್ಥ ಗೊತ್ತಿಲ್ಲ ನನಗೆ ಅಂತ ಆದ್ರೂ ಹೇಳಿ ಅಲ್ಲ, ವೇದದ ಅರ್ಥ ತಿಳ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಅವನು ಇಡೀ ಜೀವನ ವೇದ ಪಾಠ ಮಾಡಿದವರು. ಇಂಥವರು ವೇದ ಸೂರಿಗಳು. ವೇದಕ್ಕೆ ಇನ್ನು ಕೆಲವರು ನಾನು ಇದೆಲ್ಲ ನಾನು ಸಣ್ಣವನಿದ್ದ ಕೇಳಿದ ಮಾತು. ವೇದಕ್ಕೆ ಹಿಂದೆ ನಾ ಸಣ್ಣದಲ್ಲ, ಹಿಂದೆ ಕಾಥಕ್ಯ ಅಂತ ಒಬ್ಬ ಋಷಿ ಇದ್ದ. ಅವನು ಋಷಿಯೊಬ್ಬ, ಅಂದರೆ ದೊಡ್ಡ ಸ್ಕಾಲರ್. ಆ ಕಾಲದಲ್ಲಿ ಋಷಿಗಳ ಸಾಲಲ್ಲಿ ಅವನ ಹೆಸರಿದೆ. ಅವನು ಏನು ಹೇಳಿದ ಅಂದರೆ, ಅನರ್ಥಕಾಹ ವೇದಾಹ ಇತಿ ಕಾಥಕ್ಯ. ವೇದ ಪಾರಾಯಣ ಮಾಡಿ ಪುಣ್ಯ ಬರುತ್ತೆ ಅಷ್ಟೇ, ಅದಕ್ಕೆ ಅರ್ಥ ಚಿಂತನೆ ಮಾಡಬೇಡಿ ಅಂತ ಹೇಳಿ. ಅನರ್ಥಕಾಹ ವೇದ, ವೇದಕ್ಕೆ ಅರ್ಥ ಮಾಡ್ಲಿಕ್ಕೆ ಹೋಗಬೇಡಿ, ಅರ್ಥ ಆಗೋಲ್ಲ. ಅಲ್ಲ, ಅರ್ಥ ಆಗೋಲ್ಲ ಅಂತ ಹೇಳೋದು ಬೇರೆ, ಅರ್ಥ ಇಲ್ಲ ಅಂತ ಹೇಳೋದು ಬೇರೆ ಅಷ್ಟೇ. ಇದೆಲ್ಲ ನಮ್ಮಲ್ಲಿ ನಡೆದಿರ್ತಕ್ಕಂಥ, ಅಂದರೆ ತಿಳುವಳಿಕೆ ಇದ್ದವರು ಮಾಡಿದ ಪ್ರಮಾದಗಳು. ನೀವು ವೇದ ಓದಿ ವೇದದಲ್ಲಿ ಹೇಳಿದ ಹಾಗೆ ಅನುಷ್ಠಾನ ಮಾಡಿ, ದಿನ ಯಜ್ಞಯಾಗ ಮಾಡ್ತಾರೆ, ಅನುಷ್ಠಾನ ಮಾಡಿದ್ರೆ ಮುಗಿದೋಯ್ತು. ತಿಳುವಳಿಕೆ ಬೇಕಿಲ್ಲ, ಇದು ಒಂದು ವಾದ. ಅದಕ್ಕೆ ಉತ್ತರ ಕೊಡ್ತಾರೆ ಭರತ, ಜಡಭರತ. ತಥೈವ ರಾಜನ್ ಉರು ಗಾರ್ಹ ಮೇಧ ವಿತಾನ ವಿದ್ಯೋರು ವಿಜೃಂಭಿತೇಷು ನವೇದ ವಾದೇಶು ಹಿ ತತ್ವವಾದ. ಅವ್ರು ಹೇಳ್ತಾನೆ, ಬಹಳ ಜನ ಇದ್ದಾರೆ ಎಂಥವ್ರವರು. ತಥೈವ ರಾಜನ್ ಉರು ಗಾರ್ಹ ಮೇಧ ವಿತಾನ ವಿದ್ಯೋರು ವಿಜೃಂಭಿತೇಷು ವೇದವಾದೇಶು. ಅವನು ಉರು ಗಾರ್ಹ ಮೇಧ ಅಂದರೆ ಗೃಹ ಮೇಧ ಅಂದರೆ ದಾಂಪತ್ಯ, ಗೃಹಸ್ಥ ಜೀವನ. ಗಾರ್ಹ ಮೇಧ ಅಂದರೆ ಗಾರ್ಹಸ್ಥ್ಯ ಜೀವನ, ಮನೆಯಲ್ಲಿ ಗೃಹಸ್ಥನಾಗಿ ಸಂಸಾರವಂತನಾಗಿ. ಅದು ಶ್ರೇಷ್ಠವಾದ ಗಾರ್ಹಸ್ಥ್ಯ ಅಂದರೆ ಅದೇ ಹೇಳಿರ್ತಕ್ಕ ವೇದಾಧ್ಯಯನ. ಬ್ರಹ್ಮಚರ್ಯದಲ್ಲಿ ವೇದಾಧ್ಯಯನ ಮುಗಿಯುತ್ತೆ. ಮದುವೆ ಆದ ಮೊದಲು ವೇದಾಧ್ಯಯನ ಅಧ್ಯಯನ ಮಾಡಿದ ವೇದಗಳಲ್ಲಿ ಹೇಳ್ತಕ್ಕ ಕರ್ಮಗಳ ಅನುಷ್ಠಾನ, ನಿಷ್ಠೆಯಿಂದ ಕರ್ಮಗಳ ಅನುಷ್ಠಾನ ಮಾಡಿದ, ಯಜ್ಞಯಾಗವನ್ನು ಮಾಡಿದ, ನಿತ್ಯ ಅಗ್ನಿಹೋತ್ರ ಮಾಡಿದ, ಬ್ರಾಹ್ಮಣರ ಬಂದ ಅತಿಥಿಗಳಿಗೆ ಅನ್ನದಾನ ಮಾಡಿದ, ಪರ್ಫೆಕ್ಟ್ ಗಾರ್ಹಸ್ಥ್ಯ. ಅದನ್ನು ಗುರು ಗಾರ್ಹ ಮೇಧ. ಅದರಲ್ಲಿ ಆಗುವಂಥ ಕೆಲಸ ವಿತಾನ. ವಿತಾನ ಅಂದರೆ ಯಜ್ಞಯಾಗ. ಅವನು ಗಾರ್ಹ ಇಡೀ ಜೀವನದಲ್ಲಿ ಬೇಕಾದಷ್ಟು ಯಜ್ಞಯಾಗಗಳನ್ನು ಮಾಡಿದ. ಭಾಗವತದಲ್ಲೇ 4ನೇ ಸ್ಕಂದದಲ್ಲಿ ಬಂದಿದೆ ಕಥೆ, ಒಬ್ಬ ರಾಜನ ಕಥೆ. ಅದು ಅವನು ಏನು ಅಂದರೆ ಪ್ರಾಚೀನ ಬದುಕಿ ಅಂತ ಟೈಟಲ್ ಅವನಿಗೆ. ಯಾಕೆಂದರೆ ಅವನು ಎಲ್ಲ ಊರಿನಲ್ಲಿಯೂ ಅವನ ಆಡಳಿತದಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಯಜ್ಞ ಆಗಬೇಕು ಅಂತ ಆಟ ಮಾಡಿದ. ನಮ್ಮ ಅರಮನೆಯಲ್ಲಿ ಮಾತ್ರ ಅಲ್ಲ, ಪ್ರತಿ ಊರಿನಲ್ಲಿ ಯಜ್ಞಯಾಗ ನಡೆಯಿತು. ಎಲ್ಲಿ ಹೋದ್ರೂ ಗರ್ಭೆ, ಯಾವ ಊರಿಗೆ ಹೋದ್ರೂ ಗರ್ಭೆ, ಯಜ್ಞಯಾಗ. ಹಾಗಾಗಿ ಪ್ರಾಚೀನ ಬರಹಿ ಅಂತ ಹೆಸರು ಬಂತು. ಅಷ್ಟು ಯಾಗ ಮಾಡಿಸಿದ. ಮತ್ತು ಅವನ ನಿಯಮ ಏನು ಗೊತ್ತುಂಟ, ಕ್ರಮ ಪ್ರಕಾರ ಯಾಗ ಮಾಡುವಾಗ ಪ್ರತಿಯೊಂದು ಯಾಗದಲ್ಲಿಯೂ ಪ್ರಾಣಿ ಬಲಿ ಕೊಟ್ಟು ದೇವರಿಗೆ ಅರ್ಪಣೆ ಆಗಬೇಕು. ಇಷ್ಟೆಲ್ಲ ಬಹಳ ನಿಷ್ಠಾವಂತ. ವೇದೋಕ್ತ ಕರ್ಮಾನುಷ್ಠಾನದಲ್ಲಿ ಯಾಕೆ ಪ್ರಾಣಿ ಬಲಿ ಕೊಡಬೇಕು? ಪ್ರಾಣಿ ಬಲಿ ಯಾಕೆಂದ್ರೆ ನಾವು ಏನನ್ನ ತಿಂತೇವೋ ಅದನ್ನ ದೇವರಿಗೆ ಅರ್ಪಿಸಬೇಕು ಅಂತ ಶಾಸ್ತ್ರ. ಯದನ್ನ ಪುರುಷೋ ಹೋತಿ ತದನ್ನಾಹ ತಸ್ಯ ದೇವತಾ. ಕ್ಷತ್ರಿಯರು ಮಾಂಸಾಹಾರಿಗಳು, ಆದ್ದರಿಂದ ಅವನು ಕ್ಷತ್ರಿಯ. ನಾವು ಮಾಂಸಾಹಾರಿಗಳಾದ್ರಿಂದ ನಮ್ಮ ದೇವರಿಗೆ ಮಾಂಸ ಕೊಟ್ಟೇ ಹೋಮ ಮಾಡಬೇಕು ಅಂತ ಎಲ್ಲ ಕಡೆ ಪ್ರಾಣಿ ಬಲಿ ಕೊಟ್ಟು ಯಜ್ಞಯಾಗ ಮಾಡಿಸಿದ್ರು. ಅವರಿಗೊಂದು ತೃಪ್ತಿ, ನನ್ನಷ್ಟು ಯಜ್ಞ ಮಾಡಿದ ಪ್ರಾಣಿ ಬಲಿ ಕೊಟ್ಟ ರಾಜ ಯಾರಿದ್ದಾನೆ ಅಂತ ತಲೆಗೆ ಬಂತು. ಆಮೇಲೆ ನಾರದರು ಬಂದರು, ಕೇಳಿದ, ನನ್ನಷ್ಟು ಯಾಗ ಮಾಡಿದವರು ಯಾರಾದ್ರೂ ಇದ್ದಾರ? ನಾರದರು ಆಕಾಶ ನೋಡಿ ಮುಖ ನೋಡಿ, ಆಕಾಶ ನೋಡಿ ಮುಖ ನೋಡಿ ನೆಗಡಿಸ್ ಮಾಡಿದರು. ಯಾಕೆ ಸ್ವಾಮಿ ನಡುತ್ತೀರಿ? ಅಲ್ಲ, ನೀನು ಒಂದು 1000 ಪ್ರಾಣಿಗಳನ್ನು ಕೊಂದಿಯಲ್ವ,
ಅದೇ ಅವೆಲ್ಲ ಮೇಲೆ ನಿಂತಿದ್ದಾವೆ, ನಿನ್ನನ್ನು ಬಲಿ ಕೊಡೋದು ಯಾವಾಗ ಅಂತ ಕಾಯ್ತಾ ಕೂತಿದ್ದಾವೆ ಮೇಲೆ. ಅದನ್ನು ನೋಡಿ ನಗುವಂತು. ನೀನು ಒಂದು ಪ್ರಾಣಿಯನ್ನು ಬಲಿ ಕೊಟ್ಟರೆ ಆ ಪ್ರಾಣಿ ನಿನ್ನನ್ನು ಬಲಿ ಕೊಡ್ತಕ್ಕೆ ಹಕ್ಕು ಕೊಟ್ಟ ಹಾಗೆ. ಮಾಂಸ ಭಕ್ಷಯಿತ ಮಾತ್ರ ಎಸ್ಯ ಮಾಂಸನಿ ಹಾದ್ಮ್ಯಹಂ. ನೀವು ಇವತ್ತು ಒಂದು ಚಿಕನ್ ತಂದೂರಿ ತಿಂದರೆ ಮುಂದಿನ ಜನ್ಮದಲ್ಲಿ ಆ ಕೋಳಿ ಮನುಷ್ಯರಾಗಿ ನಿಮ್ಮನ್ನು ತಂದೂರಿ ಮಾಡಿ ತಿನ್ನುವ ಅಧಿಕಾರ ಅದಕ್ಕೆ ಬಂತು ಅಂತ ಅರ್ಥ. ನಮ್ಮದು ಎಣ್ಣೆ ನನಗೆ ಇಲ್ಲಿ ಬೆಂಗಳೂರು ಯಾವಾಗ ಅನಿಸೋದು, ಬೆಳಗಾಟ ಹೋಗುವಾಗ ಅಂದರೆ 21ನೇ ಶತಮಾನದ ತುಂಬ ಮೋಸ್ಟ್ ಅಡ್ವಾನ್ಸ್ಡ್ ಸಿಟಿಸನ್ಸ್ ಅನ್ನೋ ಹಾಗೆ ಬೆಳಗಾಟ ಎದ್ದು ಎಲ್ಲ ನಿತ್ಯ ಕರ್ಮ ಅಂದರೆ ನಾಯಿಯ ಪಟ್ಟಿ ಹಾಕಿ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗೋದು. ನಾನು ಹೋದಿನ ಜನ್ಮದಲ್ಲಿ ಆ ನಾಯಿ ಮನುಷ್ಯ ಆಗಿತ್ತು, ಇವ್ರು ನಾಯಿ ಆಗಿತ್ತು ಕೊಂಡು ಹೋಗ್ತಾ ಇದ್ದರು. ಅದು ಈ ಜನ್ಮ ಸೇರ್ತಿತ್ತು. ಅಂದರೆ ತಮ್ಮ ಅಸಹ್ಯ ವರ್ತನೆಯ ನಾಗರಿಕತೆಯನ್ನು ಭ್ರಮಿಸಿಕೊಂಡು ಅದನ್ನು ಎಲ್ಲರೂ ತೋರಬೇಕು ಅಂತ ನಾಯಿಯನ್ನು ಕರ್ಕೊಂಡು ಬೀಜಲ್ಲಿ ಸುತ್ತಾಡ್ತಾರೆ. ಹಿಂದಿನ ಜನ್ಮ ನಾಯಿ ಆಗಿರ್ಬೇಕು, ಈ ಜನ ಮನುಷ್ಯರಾಗಿ ಹುಟ್ಟಿದಾಗ ನಾಯಿ ಮನುಷ್ಯರಾಗಿ ಇತ್ತು. ಹಿಂದಿನಲ್ಲಿ ಇವ್ರು ನಾಯಿ ಆಗಿದ್ರು, ಹೇಳ್ಕೊಂಡು ಹೋಗಿತ್ತು ಆ ನಾಯಿ. ಅದಕ್ಕೆ ಆಗಬೇಕಲ್ಲ, ಲೆಕ್ಕಾಚಾರ ತೃಪ್ತಿ ಆಗಬೇಕಲ್ಲ. ಅಂದರೆ ಇದು ಯೋಚನೆ ಬಂದರೆ, ಇದು ಸೂರ್ಯ ಇಂಥ ಯೋಚನೆ ಬಂದರೆ ನಾಯಿಯನ್ನು ಕರ್ಕೊಂಡು ಹೋಗಿ ಮನಸ್ಸಾಗಿರ್ತಿದ್ದಲ್ಲ, ಅಯ್ಯೋ ನಾನು ಹಿಂದೆ ನಾಯಿ ಆಗಿದ್ದ ಯಾಕೆ ಬಂತು ಬುದ್ಧಿ ಅಂತ ಕಾಣುತ್ತೆ. ಇಲ್ಲದೆ ಅದೊಂದು ಸ್ಟೈಲು. ಬೆಳಗಾಟ ಮುಖ ಕೂಡ ತೊಳೆಯದೆ ಹಾಸಿಗೆಯಲ್ಲಿ ಅದು ಮಲಗಿರುತ್ತೆ, ಅದನ್ನ ಎಬ್ಬಿಸ್ಕೊಂಡು ಅದಕ್ಕೆ ಪಟ್ಟಿ ಹಾಕಿ ಬೀಜೆಲ್ಲ ಒಂದು ಸುತ್ತಿದ್ರು. ಅಂದರೆ ನಮ್ಮ ಪೆದ್ದುತನವೇ, ನಮ್ಮ ಅನಾಗರಿಕತೆ, ನಮ್ಮ ಅಸಖ್ಯವಾದ ನೇಚರೇ ಸಿವಿಲೈಸೇಷನ್ ಆಗಿದೆ. ನಾಗರಿಕತೆಯನ್ನು ಭ್ರಮೆಯಲ್ಲಿ ನಾವು ಅದನ್ನು ಮಾಡ್ತಾ ಇರ್ತೇವೆ. ನಮಗೆ ಇದೇ ಕಷ್ಟ. ನಾನು ಇಂಥದ್ದು ನೋಡಿದಾಗೆಲ್ಲ ನಾವು ಯಾಕೆ ದಿನದಿಂದ ದಿನಕ್ಕೆ ನಾಗರಿಕತೆ ಹೆಸರಿನಲ್ಲಿ ಪೆದ್ದುಗಳಾಗ್ತಾ ಇದ್ದೀವಿ ಅಂಥದ್ದು ನೋವಾಗುತ್ತೆ ನೋಡುವಾಗ. ಇವನು ಯಜ್ಞಯಾಗಗಳನ್ನು ಮಾಡಿದ್ದ ನಾರದರು ಹೇಳ್ತಾರೆ, ನೀನು ಇಷ್ಟು ಪ್ರಾಣಿಗಳನ್ನು ಕೊಂದು ಬೀಗ್ತಾ ಇದೆಯಲ್ಲ, ಅವುಗಳು ಕ್ಯೂ ನಿಂತಿದ್ದಾವೆ, ನಿನ್ನನ್ನು ಯಾವಾಗ ಬಲಿ ಕೊಡುವುದು? ಆದ್ದರಿಂದ ಪ್ರಾಣಿಗಳ ಬಲಿ ಕೊಡುವುದರಿಂದ ಅಂಥ ಒಂದು ಯಜ್ಞದಿಂದ ಭಗವಂತ ತೃಪ್ತನಾಗ್ತಾನೆ ಅನ್ನೋ ಭ್ರಮೆಯನ್ನು ಬಿಟ್ಟು ಬಿಡುವಂತಾನೆ ನಾವು. ಹಾಗೆ ಇವನಿಗೆ ಅದೇ ಮಾತು, ಉರುಗಾರ್ಹಮೇಧ ವಿತಾನ. ಗೃಹಮೇಧನಾಗಿ ಅಂದರೆ ಗೃಹಸ್ಥನಾಗಿ ನೀನು ಮಾಡ್ತಕ್ಕಂಥ ವಿತಾನ. ವಿತಾನ ಅಂದರೆ ಯಜ್ಞ. ಅದು ಇವನು ಕ್ಷತ್ರಿಯ, ಇವನು ಎಷ್ಟು ಪ್ರಾಣಿಗೆ ಬಲಿ ಕೊಟ್ಟಿಲ್ಲ ಗೊತ್ತಿಲ್ಲ. ಸಾಮಾನ್ಯವಾಗಿ ಕ್ಷತ್ರಿಯರೆಲ್ಲ ಹಿಂದೆ ಅಶ್ವಮೇಧ ಮಾಡ್ತಿದ್ರಲ್ವಾ, ಅಶ್ವಮೇಧ ಅಂದರೆ ಕುದುರೆಯನ್ನು ಬಲಿ ಕೊಡ್ತಿತ್ತು. ಯಾಕೆ ಬಲಿ ಕೊಡ್ತಿದ್ರು ಅಂದರೆ ಅಶ್ವಮೇಧಕ್ಕೆ ಬಹಳ, ಅಶ್ವಮೇಧ ಕ್ರತುಶ್ರೇಷ್ಠ ಅಂತ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ. ಮತ್ತೆ ಪ್ರಾಣಿ ಬಲಿ ಕೊಡುವ ಯಜ್ಞವನ್ನು ಶ್ರೇಷ್ಠವಾದ ಯಜ್ಞ ಅಂತ ಹೇಳ್ತಿದ್ರಲ್ವ. ಅದರ ಹಿಂದೆ ಒಂದು ಸೈಕಾಲಜಿ. ಅಶ್ವಮೇಧ ಯಾಕೆ ಮಾಡ್ತಿದ್ರು ಅಂದರೆ ಕುದುರೆಯನ್ನ 1 ವರ್ಷ ತಿರುಗಲಿಕ್ಕೆ ಬಿಡೋದು. ಕುದುರೆ ಅದು ಐಡೆಂಟಿಫಿಕೇಶನ್ ಆಫ್ ಯಜಮಾನ ಅದರದ್ದು. ಇವನು 1 ವರ್ಷ ಎಲ್ಲಿ ಬೇಕಾದ್ರೆ ಅಲ್ಲಿ ಏನು ಬೇಕಾದ್ರೆ ಹಾಗೆ ಮಾಡೋದು. ಅಂದರೆ ನಿನ್ನ ದೈಹಿಕವಾದ ಆಸೆ ಆಕಾಂಕ್ಷೆಗಳನ್ನು ಸ್ವಚ್ಛಂದವಾಗಿ ಈಡೇರಿಸಿಕೋ. 1 ವರ್ಷ ನಿನ್ನ ಕುದುರೆಯನ್ನು ಇಂದ್ರಿಯಾದ ಹಯಾನಾಹುಹು, ನಿನ್ನ ಇಂದ್ರಿಯಾಶ್ವಗಳನ್ನು ಅದಕ್ಕೆ ಮನ ಬಂದಂತೆ ಬಿಡು, ಏನು ಬೇಕಾದ್ರೆ ಭೋಗಿಸಿಡಿ. ಯಾಕೆಂದರೆ ಆಮೇಲೆ ಅದನ್ನು ಬಲಿಕೊಡು, ಮತ್ತೆ ಜಿತೇಂದ್ರಿಯನಾಗಿ ಬದುಕೊಂಡು. ಅದು ಜಿತೇಂದ್ರಿಯತ್ವಕ್ಕೆ ಸಂಕೇತವಾಗಿ ಆ ಕುದುರೆ ಎನ್ನುವುದು ಇಂದ್ರಿಯದ ಸಂಕೇತ, ಅವನ ಚಾಪಲದ ಸಂಕೇತ. 1 ವರ್ಷ ನೀನು ಏನು ಅದನ್ನು ಯಾವತ್ತು ಬಲಿ ಕೊಟ್ಟೆಯೋ ಅವತ್ತು ನಿನ್ನ ಚಾಪಲವನ್ನು ಬಲಿಕೊಡು, ನಿನ್ನ ವ್ಯಕ್ತಿತ್ವವನ್ನು ಬಲಿಕೊಡು. ಅದು ಈ ಅನುಸಂಧಾನದಲ್ಲಿ ಮಾಡ್ತಿದ್ರು. ಆಮೇಲೆ ಜಿತೇಂದ್ರಿಯನಾಗಿ ಬದುಕಬೇಕು, ಮತ್ತೆ ಮಾಂಸ ತಿನ್ನುವ ಹಾಗಿಲ್ಲ, ಖುಷಿ ಬಂದಾಗ ಆಚರಿಸುವ ಹಾಗಿಲ್ಲ, ಯಾವ ಭೋಗವೂ ಇಲ್ಲ. ಆಮೇಲೆ ಋಷಿಗಳ ಜೀವನ ನಡೆಸಬೇಕು, ಅಶ್ವಮೇಧ ಮಾಡಿದ್ರು. ಹಾಗಾಗಿ ಕ್ಷತ್ರಿಯರಿಗೆ ಅವರಿಗೊಂದು ಡಿಶ್ ಅದು ಮಾಂಸ. ಅದರ ಪೂರ್ತಿ ಸಂಯಮಕ್ಕೆ ಸಂಕೇತವಾಗಿ ಅಶ್ವಮೇಧ ಮಾಡ್ತಿದ್ರು. ಆದ್ದರಿಂದ ಅಶ್ವಮೇಧಕ್ಕೆ ಅಷ್ಟು ಮಹತ್ವ. ಅಶ್ವಮೇಧ ಮಾಡುವುದು ಮಾಂಸ ತಿನ್ನುವುದಕ್ಕಲ್ಲ, ಇಂದ್ರಿಯ ನಿಗ್ರಹ ಮಾಡಿ ಮಾಂಸ ವರ್ಜನೆಗೆ ಅದು ನಾನು. ಹಾಗೆ ನೋಡನೆ ಉರುಗಾರ್ಹಮೇಧ ವಿತಾನ. ನೀನು ಗೃಹಸ್ಥನಾಗಿ ಅರಮನೆಯಲ್ಲಿ ಬೇಕಾದಷ್ಟು ಯಜ್ಞಗಳನ್ನು ಮಾಡಿದವ. ಯಾಕಂದ್ರೆ ಅವನು ಕಪಿಲ ಮಹರ್ಷಿ ಹತ್ರ ಉಪದೇಶ ಹೊಡೆದಬೇಕು ಅಂದ್ರೆ ಬೇಕಾದಷ್ಟು ಅಧ್ಯಾತ್ಮದಲ್ಲಿ ಕರ್ಮಾನುಷ್ಠಾನ ಜ್ಞಾನ ಕರ್ಮದ ದಾರಿಯಲ್ಲಿ ಸಾಮಾನ್ಯನೂ ಅಲ್ಲ ಇವನು. ನೀನು ಫ್ಲಾಟ್ ಅಂತ ಹೇಳಿದ್ರು ಲೋಕದ ದೃಷ್ಟಿಯಲ್ಲಿ ಬಹಳ ದೊಡ್ಡ ವಿದ್ವಾಂಸನ, ಬಹಳ ದೊಡ್ಡ ಕರ್ಮಠ. ಆ ಉರುಗಾರ್ಹಮೇಧ ವಿತಾನ, ಬೇಕಾದಷ್ಟು ಯಜ್ಞ ಮಾಡಿ. ವಿತಾನ ವಿದ್ಯಾ ಅಂದ್ರೆ ಯಜ್ಞ ವಿದ್ಯೆ. ಆ ಬೇಕಾದಷ್ಟು ಕರ್ಮಾನುಷ್ಠಾನದಿಂದ ವಿಜೃಂಭಿತೇಶು, ಅದೇ ಒಂದು ವಿಜೃಂಭಣೆ ವೈಭವ. ಬದುಕಿನ ದೊಡ್ಡ ವೈಭವ ಏನಂದ್ರೆ ಏನ್ರಿ ಬೆಳಗಿನ ಸಂಜೆ ತನಕ ಅವರು ಪೂಜೆ ಮಾಡಿದ್ದು ಏನು ಪಾರಾಯಣ, ಏನು ಯಜ್ಞ, ಏನು ಹೋಮ, ಏನು ಹವನ, ಓಹೋ ಇಷ್ಟೇ. ವಿದ್ಯಾ ಗುರು ವಿಜೃಂಭಿತೇಶು
ಅದು ಏನು ಅಂತ ಹೇಳ್ತಾನೆ, ನವೇದವಾದೇಶು ಹಿ ತತ್ವವಾದ. ಅವನು ಹೇಳ್ತಾನೆ, ನನಗೆ ತತ್ವವಾದ ಬೇಕಪ್ಪ, ವೇದವಾದ ಬೇಡ. ತತ್ವವಾದ ಅಂದರೆ ಆಚಾರ್ಯ ಮಧ್ವರ ಸಿದ್ಧಾಂತದ ಹೆಸರು. ನನಗೆ ಅವ್ರು ಹೇಳ್ತಾರೆ, ಜಡ ಬರ್ತಾರೆ, ನನಗೆ ತತ್ವವಾದ ಬೇಕು, ನನಗೆ ವೇದವಾದ ಬೇಡ. ವೇದವಾದ ಅಂದರೆ ವೇದವಾದ ರಥ, ಅದು ಕೃಷ್ಣ ಹೇಳಿದ, ವೇದವಾದ ರಥ ಪಾರ್ಥ ನನ್ನದಸ್ತಿ ಇತಿ ವಾದಿನಃ. ವೇದವಾದ ರಥರಿದ್ದಾರಲ್ಲ ಅವರು ಮೂರ್ಖರು ಅಂತ ಹೇಳಿಬಿಟ್ಟ ಕೃಷ್ಣ. ವೇದವಾದ ಅಂದ್ರೆ ಏನು ಗೊತ್ತುಂಟ? 3 ವಿಧವಾದ ವೇದವಾದ ಇದೆ. ಒಂದು ವೇದದ ವದನ, ಉರ್ವಾಟ, ವೇದದ ಬಾಯ್ಪಾಠ, ಅದು ವೇದವಾದ. ಅರ್ಥರಹಿತವಾದ ವೇದದ ಪಠಣ, ಅದು ವೇದವಾದ. ಅಥವಾ ಇನ್ನೊಂದು ವೇದದ ವಾದ ಅಂತಂದರೆ ಮೇಲು ನೋಟದ ಅರ್ಥ. ಯಾವಾಗಲೂ ವೇದ ಅನ್ನುವುದೊಂದು ಸಮುದ್ರ, ಜ್ಞಾನದ ಸಮುದ್ರ. ಅದನ್ನು ನೀವು ಮೇಲು ನೋಟಕ್ಕೆ ನೋಡಿದರೆ ಉಪನೀರು ಸಿಗುವುದು, ಮುಳುಗಿದರೆ ರತ್ನ ಸಿಗುತ್ತೆ. ಅಂದರೆ ಬಹಳ ಜನ ಮೇಲಿನಿಂದ ಈಜುವವರು, ಅದೇ ಫ್ಲಾಟ್ ವೇದವಾದ ರಥ, ವೇದದ ಮೇಲೆ ಈಜುವವರು, ಅವರಿಗೆ ಅವರು ತಿಂದದ್ದು ಉಪನೀರು, ಅವರು ಇತರರಿಗೆ ಶಿಷ್ಯನಿಗೆ ಕೊಡುವುದು ಉಪನೀರು, ಏನು ಸಿಗೋದು. ಆಳಕ್ಕೆ ಮುಳುಗಬೇಕು, ತುಂಬ ಕಷ್ಟ. ಯಾಕೆಂದರೆ ಮುಳುಗುತ್ತಾರೆ, ಮೇಲೆ ಬರೋದು, ಮತ್ತೆ ಬೇರೆ ಯಾರ ಮೇಲೆ ಹಾಕಬೇಕಾರೆ ಅವರೇ ಮುಳುಗಿ ಅವರೇ ಮೇಲಕ್ಕೆ ಬರಬೇಕು. ಅದು ಮುತ್ತು ರತ್ನಗಳನ್ನು ಹೆಕ್ಕಿ ಅದನ್ನು ಹಿಡಿದು ತರಬೇಕು. ಅದು ಅಲ್ಲದೆ ಮೇಲಿಂದ ಮೇಲೆ ಕಾಣತಕ್ಕ ಅರ್ಥದಲ್ಲೇ ಮರುಳಾಗಿ ನಿಂತವರು, ವೇದದ ಮೇಲಿನೋಟಕ್ಕೆ ಮರುಳಾಗಿ ಕಣ್ಣು ಅರುಳಿಸಿ ಕೂತವರು ವೇದವಾದ ರಥರು. ಅಂದರೆ ಮುಖತಃ ವಚನಂ ಸ್ಮೃತಂ, ಮೇಲು ನೋಟದ ಅರ್ಥ. ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಯಜುರ್ವೇದದ ಮೊದಲನೇ ಮಂತ್ರ ತಗೊಳ್ಳಿ. ಇಷೇತ್ತೋರ್ಪ್ಯತ್ವ ವಯವಸ್ಥೋ ವಾಯವಸ್ಥ ದೇವೋ ವಸುವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ ಆಪ್ಯಾಯತ್ವಮಗ್ನಿಯ ದೇವಭಾಗ ಮೋದ್ಯಸ್ಸು ದೀಪಯಸ್ಸು ದೀಪ್ರಜಾವತೀರನ ನೀವಾನ್ ಅಯಕ್ಷ್ಮಾ ಮಾವಸ್ತೇನ ಈಶದ ಮಾಘ ಶಂಸೋ ರುದ್ರಸ್ಯ ಹೇತಿ ಪರಿವೋ ವೃಣತ್ತು ಧ್ರುವ ಅಸ್ಮಿನ್ ಗೋಪತೋ ಸ್ಯಾತ ಬಹ್ವೀಃ ಯಜಮಾನಸ್ಯ ಪಶೂನ್ ಪಾಹಿ. ಯಜುರ್ವೇದ ಏನು ಹೇಳೋದು ಅಂತ, ನಮ್ಮ ಯಜಮಾನರ ಮನೆಯಲ್ಲಿರತಕ್ಕಂಥ ಹಟ್ಟಿಯಲ್ಲಿರತಕ್ಕಂಥ ಪಶುಗಳನ್ನು ರಕ್ಷಣೆ ಮಾಡಿ. ಇಷ್ಟಕ್ಕೆ ವೇದ ಬೇಕಾ? ಹಟ್ಟಿಯಲ್ಲಿರುವ ಹಸುಗಳನ್ನು ಸಾಕಣೆ ಮಾಡಬೇಕಾಗಿದ್ದರೆ ಪಶು ವೈದ್ಯರಿದ್ದಾರೆ, ವೈದ್ಯ ಪಶುಗಳಿದ್ದಾರೆ ಅಂತ ಹೇಳಿದ್ರೆ ಸರಿ. ಅದಕ್ಕೆ ಏನು ಮಾಡಬೇಕು? ಯಜಮಾನಸ್ಯ ಪಶೂನ್ ಪಾಹಿ ಎಂದರೆ ಯಜಮಾನನ ಮನೆಯ ಹಸುಗಳನ್ನು ರಕ್ಷಣೆ ಮಾಡುವಂಥದ್ದು. ಇಷ್ಟೇ ಅರ್ಥ ಮಾಡಿಕೊಂಡು ಮನೆ ತುಂಬ ಹಸು ಸಾಕೋದು, ಹಾಲು ಮಾರೋದು, ಸುಖವಾಗಿ ಬದುಕೋದು. ಇದು ವೇದ ಅಲ್ಲ, ಇದು ವೇದದ ಮೇಲು ನೋಟದ ಅರ್ಥ. ಇದು ಮೇಲು ನೋಟದ ಅರ್ಥ, ಇದು ವೇದ ಅಲ್ಲ. ಮತ್ತೆ ಯಜಮಾನಸ್ಯ ಪಶೂನ್ ಪಾಹಿ ಅಂದ್ರೆ ಏನು? ಪಶು ಅಂದರೆ ಪಾಂತಿ ಶಂ ಸಾಧನಾಸ್ತೇತಿ ವೇದಾಹ ಪಶುವ ವೀರಿತಾ. ನಮ್ಮ ಯಜಮಾನನ ವೇದವಿದ್ಯೆಯನ್ನು ರಕ್ಷಣೆ ಮಾಡುವಂಥ ಅರ್ಥ. ಅಂದರೆ ಮೇಲು ನೋಟಕ್ಕೆ ಪಶು, ಒಳಕ್ಕೆ ಹೋದರೆ ವೇದ. ಸ್ಪಿರಿಚುವಲ್ ವಿಸ್ಟಮ್ ಅಂತ ಅರ್ಥ ಪಶು ಅಂದರೆ. ಅದು ಎಂದರೆ ಕೌಸ್ ಬೇರೆ, ಅದನ್ನು ಇದು ಆಳಕ್ಕೆ ಇಳಿದಾಗ ಬರುವ ಅರ್ಥ. ಪ್ರಜೆಯ ನೋಡಿ, ನೀವು ವಿಷ್ಣು ಸಹಸ್ರನಾಮ ನೋಡ್ತೇವೆ, ಪ್ರಜಾರ್ಥಿ ಪ್ರಾಪ್ನಿಯಾದ ಪ್ರಜಾ. ವಿಷ್ಣು ಸಹಸ್ರ ಪಾಡಿನ ಮಕ್ಕಳಾಗುತ್ತೆ. ಪ್ರಜಾರ್ಥಿ ಮಕ್ಕಳನ್ನು ವಹಿಸುವನು, ಪ್ರಾಪ್ನಿಯಾದ ಪ್ರಜಾ ಮಕ್ಕಳಾಗುತ್ತೆ. ಅದು ಆಗಬಹುದು, ನನ್ನೇನು ಆಕ್ಷೇಪ ಇಲ್ಲ. ವಿಷ್ಣು ಸಹಸ್ರನಾಮಕ್ಕೆ ಎಲ್ಲವನ್ನೂ ಕೊಡುವ ಶಕ್ತಿ ಇದೆ. ಆದರೆ ಅಲ್ಲಿ ಅವರು ಹೇಳಿದ್ದು ಮಕ್ಕಳಾಗುತ್ತೆ ಅಂತ ಅಲ್ಲ. ಪ್ರಜಾ ಅಂದರೆ ಮೇಲು ನೋಟಕ್ಕೆ ಪ್ರಜೆ ಅಂದರೆ ಮಕ್ಕಳು. ನಿಜವಾದ ಅರ್ಥ ಪ್ರಜಾ ಅಂದರೆ ಪ್ರಜ್ಞೆ. ನೀವು ಜ್ಞಾನವನ್ನು ಬಯಸಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದರೆ ಜ್ಞಾನ ವೃದ್ಧಿ ಆಗುತ್ತೆ, ಅದು ನಿಜವಾದ ಅರ್ಥ. ಆದರೆ ಅದು ಆಳವಾದ ಒಳಗಿನ ಅರ್ಥ. ಮೇಲು ನೋಟದ ಅರ್ಥ ಪ್ರಜಾರ್ಥಿ, ಮಕ್ಕಳನ್ನು ಬಯಸುವವರು, ಪ್ರಾಪ್ನಿಯ ಪ್ರಜಾ ಮಕ್ಕಳನ್ನು ಪಡೆಯುತ್ತಾರೆ. ಅನುವಾದ ಮಾಡೋರು ಅಷ್ಟೇ ಬರೆಯೋದು. ಅದಕ್ಕೆ ಯಾವಾಗಲೂ ಯಾವುದೇ ಗ್ರಂಥದ ಅನುವಾದ ಓದಬೇಡಿ ಅಂತ ಹೇಳೋದು. ಯಾಕೆಂದ್ರೆ ಅನುವಾದದಿಂದ ಆಗುವಷ್ಟು ಅನ್ಯಾಯ. ಅರ್ಥ ಆಗದಿದ್ದರೂ ಅಡ್ಡಿಲ್ಲ, ಅಪಾರ್ಥ ಆಗೋದು ಭಾರಿ ಗಣ್ಣ. ಇದು ಇಲ್ಲಿ ಹೇಳುವ ವೇದವಾದ. ಇದು ಎರಡನೇದು ವೇದವಾದ. ಮೂರನೇ ಒಂದು ವೇದವಾದ ಅಂತ ವೇದದ ಶ್ಲೋಕ ಹಿಡ್ಕೊಂಡು ವಾದ ಮಾಡೋದು. ನೀವು ಹೇಳಿದ ಯಾಕಾಗಬೇಕು? ನಾನು ಜಗಳ, ವೇದವನ್ನು ಹಿಡ್ಕೊಂಡು ಜಗಳ ಮಾಡೋದು. ವೇದದ ಮಂತ್ರವನ್ನು ಹಿಡ್ಕೊಂಡು ನನ್ನ ಅರ್ಥ ಸರಿ, ನನ್ನ ಜಗಳ ಮಾಡುವುದು ವೇದವಾದ. ವೇದದ ಮೇಲು ನೋಟದ ಅರ್ಥವನ್ನು ತಿಳ್ಕೊಂಡು ಅಷ್ಟೇ ವೇದ ಅಂತ ತಿಳ್ಕೊಂಡು ಕೂತು ಬಿಡೋದು ವೇದವಾದ. ಅರ್ಥವೇ ತಿಳ್ಕೊಳ್ಳದೆ ಬಾಯಿಪಾಠ ಮಾಡೋದು ವೇದವಾದ. ಇದು ವೇದವಾದ. ಹೇಳ್ತಾನೆ ನವೇದವಾದೇ ಶ್ರುತಿ.
ಅದರಲ್ಲಿ ಬರೀ ವೇದವಾದದಲ್ಲಿರುವುದೇನು ಅಂದ್ರೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಆಹಾ, ಸ್ವರ್ಗಕ್ಕೆ ಹೋಗಬೇಕಾಗಿದ್ರೆ ಜ್ಯೋತಿಷ್ಠೋಮ ಯಾಕೆ ಮಾಡಬೇಕು? ಹೌದಪ್ಪ, ನಮಗೆ ಸ್ವರ್ಗ ಬೇಕು, ಯಾಕೊತ್ತುಂಟಾ ಅಲ್ಲಿ ಅಪ್ಸರಸ್ತ್ರೀಯರಿದ್ದಾರೆ, ಆದ್ದರಿಂದ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಇಷ್ಟೇ, ಜ್ಯೋತಿಷ್ಠೋಮ ಯಾಗ ಮಾಡೋದು, ಅಲ್ಲಿ ಇದು ಮತ್ತೆ ಸ್ವರ್ಗಕ್ಕೆ ಹೋಗೋದು, ಮತ್ತೆ ಪುನಃ ಬರೋದು, ಜ್ಯೋತಿಷ್ಠೋಮ ಯಾಗ ಮಾಡೋದು, ಪುನಃ ಸ್ವರ್ಗಕ್ಕೆ ಹೋಗೋದು, ಪುನಃ ಬರೋದು, ಜ್ಯೋತಿಷ್ಠೋಮ ಯಾಗ ಮಾಡೋದು. ಈ ಚಕ್ರ ಭ್ರಮಣದಿಂದ ಬಿಡುಗಡೆಯೇ ಇಲ್ಲ. ಜ್ಯೋತಿಷ್ಠೋಮ ಯಾಗ ಮಾಡಿ ಸ್ವರ್ಗ ಅಂದರೆ ಅದಕ್ಕಿಂತ ಬಹಳ ತಮಾಷೆ ಏನು ಅಂದರೆ, ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಇದನ್ನು ಕೋಟ್ ಮಾಡಿ ಗೀತೆಯಲ್ಲಿ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಇದೇತ. ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಅಷ್ಟೇ ವೇದ ಹೇಳಿದ್ದು, ಸ್ವರ್ಗವನ್ನು ಬಯಸಬೇಕು ಅಂತ ಹೇಳಲಿಲ್ಲ. ನಿನಗೆ ಬಯಕೆ ಬಂದರೆ ಮಾಡು, ಆದರೆ ಸ್ವರ್ಗವನ್ನು ಬಯಸು ಅಂತ ಹೇಳಲಿಲ್ಲ. ಅಲ್ಲಿ ದುರ್ದೈವದಿಂದ ನಿನಗೆ ಸ್ವರ್ಗದ ಬಯಕೆ ಬಂದರೆ ಜ್ಯೋತಿಷ್ಠೋಮ ಯಾಗ ಮಾಡು, ಆದರೆ ಸ್ವರ್ಗವನ್ನು ಬಯಸಿ ಜ್ಯೋತಿಷ್ಠೋಮ ಯಾಗ ಮಾಡುವಂತ ವೇದ ಹೇಳೋದು. ಬಯಕೆ ಅನ್ನೋದು ನಮ್ಮ ದೌರ್ಬಲ್ಯ, ನಿನ್ನ ದೌರ್ಬಲ್ಯಕ್ಕೆ ಮದ್ದು ಮಾತ್ರ ಅಲ್ಲಿ ಹೇಳಿದ್ರು. ಹಾಗೆ ವೇದಕ್ಕೆ ಸ್ವರ್ಗ ಕಾಮ ಅನ್ನೋದಕ್ಕೆ ಹಾಗೆ, ಸ್ವರ್ಗ ಅನ್ನೋದಕ್ಕೆ ದೇವೇಂದ್ರನ ಲೋಕ ಸ್ವರ್ಗ, ಹೇವನ್ ಅಂತ. ಸರಿ, ಸ್ವರ್ಗ ಅಂದ್ರೆ ಹೇವನ್. ಆದರೆ ಸ್ವಹ ಅಂದರೆ ಸ್ವರೂಪಾನಂದವನ್ನ ಗಮಯಿಸಿ ಕೊಡುವಂಥದ್ದು. ಸ್ವರ್ಗ ಅಂದರೆ ವೈಕುಂಠ, ನಿತ್ಯವಾದಂತಹ ಮೋಕ್ಷ ಅನ್ನೋದು ಇನ್ನೊಂದು ಅರ್ಥ ಸಂಸ್ಕೃತ. ಹೀಗೆ ಸಂಸ್ಕೃತದ ಒಂದೊಂದು ಶಬ್ದವು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಾರೆ. ಅದೇನು ಅಂದರೆ ಇದು ಮತ್ತೆ ಸೈಕಾಲಜಿ. ನಮ್ಮ ಮನಸ್ಸಿನ ಮಟ್ಟ ಯಾವುದೋ ಆ ಮಟ್ಟದ ಅರ್ಥ ಅದು ಕೊಡುತ್ತೆ. ನಮಗೆ ಮನೆ ತುಂಬ ಮಕ್ಕಳು, ಹಟ್ಟಿ ತುಂಬ ದನಗಳು, ಇಷ್ಟೇ ಮಟ್ಟ ಆದರೆ ಅಷ್ಟೇ ಅರ್ಥ ಆಗುತ್ತೆ. ಅಲ್ಲಪ್ಪ ಅದಕ್ಕಿಂತ ಎತ್ತರಕ್ಕೆ ಹೋಗಬೇಕು ಅಂದರೆ ಅದು ಬೇರೆ ಅರ್ಥ ಕೊಡುತ್ತೆ. ಸೊ ಇನ್ನೊಂದು ತಮಾಷೆ ಏನು ಗೊತ್ತುಂಟ, ಹಿಂದಿನ ಕಾಲದಲ್ಲಿ, ಇವಾಗ ಒಂದೊಂದು ಕ್ಲಾಸಿಗೆ ಒಂದೊಂದು ಟೆಕ್ಸ್ಟ್ ಬುಕ್ ಉಂಟಲ್ವ ಶಾಲೆಯಲ್ಲಿ, ಪ್ರತಿ ವರ್ಷ ಟೆಕ್ಸ್ಟ್ ಬುಕ್ ಚೇಂಜ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಅವನು ವೇದಾಧ್ಯಯನಕ್ಕೆ ಸೇರಿದಂದಿನಿಂದ ಗುರುಕುಲದಿಂದ ಮರಳಿ ಬರುವವರೆಗೆ 12 ವರ್ಷವು ಒಂದೇ ಟೆಕ್ಸ್ಟ್ ಬುಕ್ ವೇದ. ಅವನು ಹೋಗಿ ಸೇರಿದಾಗ ಅದು ಅರ್ಥವೇ ಬೇರೆ, 12 ವರ್ಷ ನಂತರ ಆಗುವ ಅರ್ಥವೇ ಬೇರೆ. ಅವನು ಒಂದೊಂದು ವರ್ಷವೂ ಕೂಡ ಹೊಸ ಹೊಸ ಅರ್ಥವನ್ನು ಕಂಡು ಟೆಕ್ಸ್ಟ್ ಬುಕ್ ಒಂದೇ, ಇಂಟರ್ಪ್ರಿಟೇಷನ್ ಬೇರೆ ಆಗುತ್ತೆ. ಬೆಳೀತಾ ನಮ್ಮ ಮನಸ್ಸು ಬೆಳೆದ ಹೋದಾಗೆ ಅದು ಹೊಸ ಹೊಸ ಅರ್ಥವನ್ನು ಕೊಡುತ್ತಾ ಹೋದ. ಇದನ್ನ ನೋಡಿ ನಮ್ಮಲ್ಲಿ ಆಚರಣೆಯಲ್ಲಿದೆ. ಉಪಾಕರ್ಮ ಅಂತ ಮಾಡ್ತೇವೆ, ಕೆಲವರಿಗೆ ಆಯ್ತು ಮೊನ್ನೆ, ಇನ್ನು ಕೆಲವರಿಗೆ ನಾಡ್ದು ಆಗತ್ತೆ. ಯಜುರ್ವೇದಿಗಳಿಗೆಲ್ಲ ಆಯ್ತು. ಉಪಾಕರ್ಮದ ಮೊದಲು ಉತ್ಸರ್ಜನ ಮತ್ತು ಉಪಾಕ ಎರಡಿದೆ. ಉತ್ಸರ್ಜನೋಪಾಕರ್ಮ ಅಂತ ಅದನ್ನು ಎಲ್ಲ ಮಾಡ್ತಾರೆ. ಏನು ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಉತ್ಸರ್ಜನ ಅಂದರೆ ವೇದವನ್ನು ಬಿಡುವುದು. ಉತ್ಸೃಷ್ಟ ವೈ ವೇದಾ, ವೇದವನ್ನು ತ್ಯಾಗ ಮಾಡುವುದು. ಆಮೇಲೆ ಉಪಾಕೃತ ವೈ ವೇದ, ನಾನು ವೇದವನ್ನು ತ್ಯಾಗ ಮಾಡಿದೆ, ಮೊದಲು ತ್ಯಾಗ ಮಾಡಬೇಕು, ಅದಾದಮೇಲೆ ಉಪಕರ್ಮ ಅಂದರೆ ಮತ್ತೆ ವೇದವನ್ನು ಸ್ವೀಕಾರ ಮಾಡಬೇಕು. ಇದು ಬಿಡುವುದು ಯಾಕೆ, ಹಿಡಿಯುವುದು ಯಾಕೆ? ಅಲ್ಲ, ಇದ್ದದ್ದನ್ನು ಹಿಡ್ಕೊಂಡು ಹೋಗೋದು ಬಿಟ್ಟು ಮೊದಲು ಬಿಡಬೇಕು. ಬಿಡುವುದು ಅಂದರೆ ನೀವು ಈ ತನಕ ಓದಿದಂತಹ ವೇದಾಧ್ಯಯನದಿಂದ ಏನು ತಿಳ್ಕೊಂಡಿದ್ದೀರಿ ಅದನ್ನು ಬಿಟ್ಟು ಬಿಡಿ, ಹೊಸ ಅರ್ಥಕ್ಕೆ ಪ್ರವೇಶ ಮಾಡಿ. ಅದಕ್ಕೆ ಉಪಕರ್ಮ. ಉತ್ಸರ್ಜನ, ಈಗ ಉತ್ಸರ್ಜನವೂ ಇಲ್ಲ, ಉಪಕರ್ಮವೂ ಇಲ್ಲ, ಸುಮ್ಮನೆ ಜನಿವಾರ ಬೇರೆ ಆಗುತ್ತೆ ಅಷ್ಟೇ. ಅಂದರೆ ಜನಿವಾರಕ್ಕೆ ಅರ್ಥ ಇಲ್ಲ, ಅದು ಊಟದಲ್ಲಿ ಇರಲಿಕ್ಕೆ ಒಂದು ವಸ್ತು ಅಷ್ಟೇ, ಅದಕ್ಕೆ ಮೀನಿಂಗ್ ಇಲ್ಲ. ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಮೀನಿಂಗ್. ಯಾವುದಕ್ಕೂ ಅರ್ಥ ಇಲ್ಲ. ನಮ್ಮ ಎಲ್ಲ ಆಚರಣೆ ಹೀಗೆ ಅರ್ಥಶೂನ್ಯವಾದ ಒಂದು ಡಂಭಾಚಾರದ ಎಕ್ಸಿಬಿಷನಿಸಮ್. ಉತ್ಸೃಷ್ಟ ವೈ ವೇದ, ಉತ್ಸೃಷ್ಟ ವೇದ ಅಂತ ಹೇಳಿದ್ರೆ ಭಾರಿ ಖುಷಿಯಲ್ಲಿ ಉತ್ಸೃಷ್ಟ ವೇದ ಅಂತ ಚಪ್ಪಾಳೆ ತಟ್ಟಿ ಈ ಏನು ಮಾಡ್ತೇವೆ ಅಂತ ಅದಕ್ಕೆ ಗೊತ್ತಿಲ್ಲ ಪಾಪ. ಅದರ ಉಪಕೃತ ಅವೈ ವೇದ, ವೇದ ಹೋಗುವುದು ಇಲ್ಲ ಬರುವುದೂ ಇಲ್ಲ, ಇದ್ರಲ್ಲ ಹೋಗುವುದು. ಉತ್ಸರ್ಜನೆ ಮಾಡಬೇಕಾದ್ರೆ ಇರ್ಬೇಕಲ್ಲ, ಇರ್ಲೇ ಹೋಗುವ ಇಲ್ಲ ಬರಲೂ ಇಲ್ಲ, ಉಪಕರಣ ಅಂತ ಆಯ್ತು. ಹೊಸ ಜನಿವಾರವನ್ನು ಬಂತು. ಅಂದ್ರೆ ಇಷ್ಟು ನಮ್ಮ ಪ್ರತಿಯೊಂದು ರಿಚುವಲ್ಲು ಮೀನಿಂಗ್ಲೆಸ್ ಎಕ್ಸಿಬಿಷನ್, ನಾಟಕ. ನಮ್ಮ ಬದುಕಿನ ಎಲ್ಲ ಧರ್ಮಾಚರಣೆ ನಾಟಕ ಆಗ್ತಾ ಇದೆ. ಅದನ್ನೇ ನವೇದವಾದೇಶಿ, ನನಗೆ ಈ ವೇದವಾದದಲ್ಲಿ ಆಸಕ್ತಿ ಇಲ್ಲ, ಯಾಕೆಂದ್ರೆ ನನಗೆ ಬೇಕಾಗಿರೋದು ತತ್ವವಾದ, ಅದು ವೇದವಾದದಲ್ಲಿ ಇಲ್ಲ. ನನಗೆ ಸತ್ಯ ಬೇಕಾಗಿದೆ. ನಿಮ್ಮ ವೇದದ ಮೇಲುನೋಟದ ಅರ್ಥ ತಿಳ್ಕೊಂಡು ಇಡೀ ದಿನ ಅನುಷ್ಠಾನ ಮಾಡತಕ್ಕಂಥ ಅರ್ಥಶೂನ್ಯವಾದ ಅನುಷ್ಠಾನದಲ್ಲಿ ತತ್ವವಾದ ಇಲ್ಲ. ಬಹಳ ಉಲ್ಬಣವಾದ ಟೀಕೆ ಇದೊಂದು. ಅಂದರೆ ಇದನ್ನು ಜೀರ್ಣಿಸ್ಕೊಳ್ಬೇಕಾಗಿದೆ ಬಹಳ ಕಷ್ಟ. ಹೇಳ್ತಾನೆ, ನನಗೆ ಸತ್ಯದ ಅರಿವು ಬೇಕು, ಸತ್ಯದ ಅರಿವಿಲ್ಲದ ಅನುಷ್ಠಾನ ಬೇಡ ಅಂತ ಬಹಳ ಬಹಳ ಮಹತ್ತರವಾದಂತಹ ಒಂದು ಸಂದೇಶವನ್ನು ಕೊಡ್ತಾರೆ. ಅಂಥ ಒಂದು ವಿಚಿತ್ರವಾಗಿರತಕ್ಕಂಥ ಅಜ್ಞಾನ ಪರಂಪರೆಯನ್ನು ಬೆಳೆಸ್ಕೋಬೇಕು. ನಮ್ಮ ಎಲ್ಲ ಅನುಷ್ಠಾನ ಕರ್ಮಣ ಜ್ಞಾನ ಮಾತನಾಡಿ. ನಾವು ಮಾಡತಕ್ಕ ಪ್ರತಿಯೊಂದು ಅನುಷ್ಠಾನವೂ ಅದು ಜ್ಞಾನದ ಅಭಿವೃದ್ಧಿಗೆ ಕಾರಣವಾಗಬೇಕು.
ಆದರೆ ನಾವು ಕರ್ಮ ಮಾಡೋದು ಯಾಕೆ ಅಂತ ಜ್ಞಾನ ಬರಬಾರದು ಅಂತ. ಎಷ್ಟೋ ಜನ ಅಯ್ಯೋ ನಿಮ್ಮ ಉಪನ್ಯಾಸಕ್ಕೆ ಬರಬೇಕು ಅಂತ ಉಂಟ್ರಿ, ನಮ್ಮ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ ಬರೋರು. ಅಂದರೆ ಅವರ ಅನುಷ್ಠಾನದಿಂದ ಜ್ಞಾನದಿಂದ ವಂಚಿತರಾಗೋದಕ್ಕೋಸ್ಕರ ಅನುಷ್ಠಾನ. ಅವರು ತಮಗೆ ಜ್ಞಾನ ಬಂದ್ಬಿಡುತ್ತೆ, ಅನುಷ್ಠಾನ ಬಿಟ್ಟುಬಿಟ್ರೆ ಇಲ್ಲಿ ಜ್ಞಾನ ಬಂದ್ಬಿಡುತ್ತೆ ಒಂದು ಭಯ ಅವರಿಗೆ, ಅದಕ್ಕೋಸ್ಕರ ಅನುಷ್ಠಾನ. ಅದು ಇಂಥ ಒಂದು ವಿಚಿತ್ರವಾದಂಥ ವಿಷವತ್ವದಲ್ಲಿ ನಾವಿದ್ದೇವೆ. ಅದಕ್ಕೆ ಅದನ್ನು ಮೊದಲು ಬಿಡಬೇಕು. ನಮಗೆ ಬೇಕಾಗಿರೋದು ವೇದವಾದ ಅಲ್ಲ, ಮತ್ತೆ ತತ್ವವಾದ. ಬಹಳ ಮಹತ್ವದ ಮಾತು ಇದು. ಬರೀ ಕೋಇನ್ಸಿಡೆನ್ಸ್ ಅಲ್ಲ. ಆಚಾರ್ಯರು ತಮ್ಮ ಸಿದ್ಧಾಂತಕ್ಕೆ ತತ್ವವಾದ ಅಂತ ಹೆಸರಿಟ್ಟು, ಇದು ಜಡಭರತನವಾದ ತತ್ವವಾದ. ಪರೇ ತತ್ವವಾದೇ ಸ್ವಿನ್ ಗರೀಯಸಿ ಭರೋ ಮಮ ವಾದರಾಗ. ಈ ನಮ್ಮಲ್ಲಿ ಎಲ್ಲ ತಪ್ಪು ಹೇಳಿ, ನಮಗೆ ಮಧ್ವಾಚಾರ್ಯರು ದ್ವೈತವಾದ ಅಂತ ಹೇಳ್ತಾರೆ. ತಪ್ಪದು. ಮಧ್ವಾಚಾರ್ಯರು ದ್ವೈತವಾದಿಗಳಲ್ಲ, ತತ್ವವಾದಿಗಳು. ದ್ವೈತವಾದ ಅಂದ್ರೆ ಏನು ಗೊತ್ತಾ? ದ್ವೈತವಾದ ಅಂದರೆ, ದ್ವೈತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಭೇದ ಅಂತ ಒಂದು ಅರ್ಥ ಇದೆ, ಅದು ಅಲ್ಲ ಅಂತಲ್ಲ. ಆದರೆ ದ್ವೈತ ಅಂದರೆ ಅಪೇಕ್ಷೆ ವಸ್ತು ಯಾಥಾತ್ಮ್ಯಂ ದ್ವಿತ್ವಂ ಅನ್ಯ ಸ್ವರೂಪ. ಇದು ಮಧ್ವಾಚಾರ್ಯರೇ ಹೇಳಿದ ಅರ್ಥ. ಅಪೇಕ್ಷೆ ವಸ್ತು ಯಾಥಾತ್ಮ್ಯಂ ದ್ವಿತ್ವಂ ಅನ್ಯ ಸ್ವರೂಪ. ಅದನ್ನು ಇಣ್ಗತಾವಿಧಿ ಧಾತು ವಸ್ತು ತಜ್ಞಾನಂ ದ್ವೈತಮನ್ಯತೆ ಮುಚ್ಯತೆ ಅಂತ. ಅಂದರೆ ಒಂದು ವಸ್ತು ಹೇಗೆ ಇದೆಯೋ ಅದನ್ನು ಅದಕ್ಕಿಂತ ಎರಡನೇ ರೀತಿಯಲ್ಲಿ ತಿಳ್ಕೊಳ್ಳೋದು. ಅಂದರೆ ದ್ವೈತ ಅಂದರೆ ವಿಪರೀತ ಜ್ಞಾನ ಅಂತ, ಫಾಲ್ಸ್ ನೋಷನ್. ಈ ಅರ್ಥ ಗೊತ್ತಾದ ಮೇಲೂ ನಾವು ನಮ್ಮ ದ್ವೈತ ಸಿದ್ಧಾಂತ ಅಂತ ಹೇಳ್ತೇವೆ. ಅಂದರೆ ತಪ್ಪು ಸಿದ್ಧಾಂತ ಅಂತ ಹೇಳ. ದ್ವೈತ ಅನ್ನೋ ಇದು ಮಧ್ವಾಚಾರ್ಯರೇ ಹೇಳಿದ ಅರ್ಥ. ಭೇದ ಅನ್ನೋ ಅರ್ಥ ಇದೆ, ಇಲ್ಲ ಅಂತ ಹೇಳುವುದಲ್ಲ. ಆದರೆ ಎಲ್ಲಿಯೂ ಪ್ರಾಚೀನರು, ಆಚಾರ್ಯರಾಗಲಿ ವಾದರಾಜರಂತರ ತನಕ ತಮ್ಮ ಸಿದ್ಧಾಂತವನ್ನ ದ್ವೈತ ಸಿದ್ಧಾಂತ ಅಂತ ಹೇಳಲಿಲ್ಲ. ಅವರು ಹೇಳಿದ್ರು ತತ್ವ ಸಿದ್ಧಾಂತ, ತತ್ವವಾದ. ನೀವು ಬಂಗಾಳಕ್ಕೆ ಹೋಗಿ ಜೀವ ಗೋಸ್ವಾಮಿ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಆತ ಮಧ್ವಾಚಾರ್ಯರನ್ನು ಕೋಟ್ ಮಾಡ್ತಾನೆ ಭಾಗವತ ತಾತ್ಪರ್ಯ. ಹೇಗೆ ಮಾಡ್ತಾನೆ ಗೊತ್ತುಂಟಾ? ತದುಕ್ತಂ ತತ್ವವಾದ ಗುರುಭಿಹಿ. ಮಧ್ವಾಚಾರ್ಯ ಹೆಸರೇ ತತ್ವವಾದ ಗುರುಗಳು. ತತ್ವವಾದ ಗುರುಗಳು ಹೀಗೆ ಹೇಳ್ತಾರೆ. ದ್ವೈತ ಗುರುಭಿ, ದ್ವೈತವಾದ ಗುರುಭಿ ಅಂತ ಹೇಳೋಲ್ಲ ಅವನು. ತತ್ವವಾದ ಗುರುಭಿಹಿ ಪರೇಚ ತತ್ವವಾದೇ ಅಸ್ಮಿನ್. ಇದು ತತ್ವವಾದ. ಅಂದರೆ ಶಂಕರರು ಇದನ್ನೆಲ್ಲ ಅತತ್ವ ಅಂತ ಹೇಳಿದರು, ಇದನ್ನು ಪ್ರಪಂಚವು ತತ್ವ ಅಂತ ಹೇಳಿದರು. ಯಾಕೆಂದ್ರೆ ತತ್ವ ಎರಡು ವಿಧ. ರಿಯಾಲಿಟಿ ಅನ್ನೋದು ಡಿಪೆಂಡೆಂಟ್ ರಿಯಾಲಿಟಿ ಅಂಡ್ ಇಂಡಿಪೆಂಡೆಂಟ್ ರಿಯಾಲಿಟಿ. ತತ್ವ ಎರಡು ಥರ ಅಂತ ಹೇಳಿದ್ರು. ಅದರಿಂದ ಎಲ್ಲವೂ ತತ್ವ. ಇಂಡಿಪೆಂಡೆಂಟ್ ರಿಯಾಲಿಟಿ ಒಂದೇ ಅಲ್ಲ, ಡಿಪೆಂಡೆಂಟ್ ರಿಯಾಲಿಟಿಯೂ ತತ್ವ ಅಂತ ಹೇಳಿದವರು ಮಧ್ವರು. ಅದರಿಂದ ಅವರ ಸಿದ್ಧಾಂತಕ್ಕೆ ತತ್ವವಾದ ಅಂತ. ಹಾಗಾಗಿ ಅವನು ಹೇಳ್ತಾನೆ, ನನಗೆ ತತ್ವವಾದ ಬೇಕು, ಯಥಾರ್ಥದ ಅರಿವು ಬೇಕು. ಆ ಅರಿವಿಗೆ ಪೂರಕವಾಗಿ ಇರಬೇಕು ಕರ್ಮ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಯಾವ ಕರ್ಮಾನುಷ್ಠಾನ ಜ್ಞಾನಕ್ಕೆ ಪೂರಕವಲ್ಲವೋ, ಪ್ರತ್ಯುತ ಬಾಧಕವೋ, ಅಂಥ ಕರ್ಮಾನುಷ್ಠಾನ, ಅಂಥ ವೇದವಾದ ನನಗೆ ಬೇಕಿಲ್ಲ. ನೀನು ಅಂಥ ವೇದವಾದದಲ್ಲಿ ಮರಳಾದವ.